ವರದಕ್ಷಿಣೆ ಸಮಸ್ಯೆಗೆ ಪರಿಹಾರಗಳು ಯಾವುವು? ಹಾಗಾದ್ರೆ ಈ ವರದಕ್ಷಿಣೆ ಸಮಸ್ಯೆಗೆ ಪರಿಹಾರ ಏನು ಅಂತ ಕೇಳಿದ್ದಾರೆ. 2024ರಲ್ಲಿ ಕೇಳಿರುವಂತ ಪ್ರಶ್ನೆ, ಆಗಸ್ಟ್ 2024. ಮೊದಲನೆಯದಾಗಿ ಸರ್ಕಾರವು 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ. ಸೊ ಇದರ ಪ್ರಕಾರ ಈ ಕಾಯ್ದೆ ಉಲ್ಲಂಘನೆ ಮಾಡಿ ವರದಕ್ಷಿಣೆ ತೆಗೆದುಕೊಂಡ್ರೆ 5,000 ರೂಪಾಯಿ ದಂಡ ಇಲ್ಲವೇ 6 ತಿಂಗಳ ಕಾರಾಗೃಹವಾಸ ಅಥವಾ ಎರಡನ್ನೂ ವಿಧಿಸಬಹುದು. ಓಕೆನಾ. ವರದಕ್ಷಿಣೆ ಷರತ್ತಿನ ಮೇರೆಗೆ ವಿವಾಹವಾಗುವುದನ್ನು ಕೂಡ ನಿಷೇಧಗೊಳಿಸಲಾಗಿದೆ. ಸೊ ಅಂದ್ರೆ ಇಷ್ಟು ವರದಕ್ಷಿಣೆ ಕೊಟ್ರೆ ಮಾತ್ರ ಮದುವೆ ಅನ್ನುವಂಥದ್ದನ್ನೇ ಈಗ ಯಾರು ಹೇಳುವ ಹಾಗೆ ಇಲ್ಲ, ಅದನ್ನ ನಿಷೇಧಗೊಳಿಸಲಾಗಿದೆ. ವರದಕ್ಷಿಣೆ ತೆಗೆದುಕೊಂಡು ವಿವಾಹವಾಗಿ ಅಥವಾ ವರದಕ್ಷಿಣೆ ಸಾವು ಪ್ರಕರಣ ಏನಾದರೂ ಬಂದರೆ ಇದನ್ನ ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಗೆ ಸೇರಿಸಲಾಗಿದೆ. ಇದರ ಪ್ರಕಾರ ಏನು, ಎಲ್ಲೇ ವರದಕ್ಷಿಣೆ ಸಾವುಗಳಾದ್ರೂ ಭಾರತೀಯ ನ್ಯಾಯ ಸಂಹಿತೆ ಮತ್ತು ನಾಗರಿಕ ಸುರಕ್ಷತಾ ಸಂಹಿತೆ ಪ್ರಕಾರ ಶಿಕ್ಷೆಗೆ ಒಳಪಡಿಸಲಾಗತ್ತೆ. ಜನಜಾಗೃತಿ ನಾವೇನ್ ಮಾಡ್ಬೋದು, ಈಗ ಜನಜಾಗೃತಿಯನ್ನ ಉಂಟು ಮಾಡಬೇಕು ವರದಕ್ಷಿಣೆ ವಿರುದ್ಧ. ಅಂತರ್ಜಾತೀಯ ವಿವಾಹಗಳಿಗೆ ಪ್ರೋತ್ಸಾಹ ನೀಡುವುದರ ಮೂಲಕ ಹಾಗೂ ಮಾಸ್ ಮೀಡಿಯಾ ಮಾಧ್ಯಮಗಳ ಮೂಲಕ ಈ ಒಂದು ಪದ್ಧತಿಯನ್ನ ತೊಲಗಿಸಬಹುದು. ಜನರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸುವುದು, ಹೆಚ್ಚು ಹೆಚ್ಚು ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹ ನೀಡುವುದು ಇದರ ಮೂಲಕ. ಅದೇ ರೀತಿ ಮಹಿಳಾ ಸಂಘಟನೆಗಳ ಸಹಾಯವನ್ನ ತೆಗೆದುಕೊಂಡು ವರದಕ್ಷಿಣೆ ದೌರ್ಜನ್ಯವನ್ನ ತಡೆಗಟ್ಟಲು ಪ್ರಯತ್ನವನ್ನ ಪಡಬಹುದು. ಸೊ ಇವೆಲ್ಲ ಏನು ವರದಕ್ಷಿಣೆ ಸಮಸ್ಯೆಗಳಿಗೆ ಇರುವಂತಹ ಪರಿಹಾರಗಳು.